ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಅನ್ಕೋತೀನಿ. ನಾವು ಹಿಂದಿರುಡಿಯೋದೊಳಗ ನಮ್ಮ 10ನೇ ತರಗತಿ ಗಣಿತ ವಿಷಯದ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಪಾಠದ ಪೀಠಿಕೆಯನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ಅದೇ ಪಾಠದ ಬಹು ಆಯ್ಕೆ ಪ್ರಶ್ನೆಗಳು MCQs ಪ್ರಶ್ನೆಗಳನ್ನ ನಾವು ಇಲ್ಲಿ ನೋಡೋಣಂತ. ಓಕೆ, ನಾನು ನಿಮ್ಮ ಗಣಿತ ಟೀಚರ್ ಗೊತ್ತಿದೆ. ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೊತ ಹೋಗೋಣಂತ. ಸೊ ಇದ್ರೊಳಗ ಮೊದಲನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಒಂದು ವೃತ್ತದ ವಿಸ್ತೀರ್ಣವು 49 ಪೈ ಚದರಮಾನಗಳಾದರೆ ವೃತ್ತದ ಸುತ್ತಳತೆಯನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ವೃತ್ತದ ಸುತ್ತಳತೆ ಸೂತ್ರ ಏನ್ರಿ? 2 ಪೈ ಆರ್. ಅದನ್ನ ನಾವು ಕಂಡುಹಿಡಿಬೇಕಂದ್ರೆ ನಮಗೆ ತ್ರಿಜ್ಯ ಬೇಕು, ಆರ್ ಬೇಕು. ಆದ್ರೆ ಇಲ್ಲಿ ತ್ರಿಜ್ಯವನ್ನ ಕೊಟ್ಟಿರಲ್ಲ, ವಿಸ್ತೀರ್ಣವನ್ನ ಕೊಟ್ಟಾರ. ವಿಸ್ತೀರ್ಣದಿಂದ ನಮ್ಗೆ ತ್ರಿಜ್ಯ ಸಿಗ್ತೈತಿ, ತ್ರಿಜ್ಯದಿಂದ ನಮ್ಗೆ ಏನಪ್ಪಾ ಅಂತಂದ್ರೆ ಸುತ್ತಳತೆ ಅಥವಾ ಪರಿಧಿಯನ್ನ ನಾವಿಲ್ಲಿ ಕಂಡುಹಿಡಿಬಹುದು. ಓಕೆ, ಸೊ ಅವ್ರೇನ್ ಕೊಟ್ಟಾರ ಅದರಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂತ. ವೃತ್ತದ ವಿಸ್ತೀರ್ಣ ಎಷ್ಟು ಕೊಟ್ಟಾರ ಅಂತಂದ್ರ 49 ಪೈ ಚದರಮಾನಗಳು. ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು 49 ಪೈ ಚದರಮಾನಗಳು. ವೃತ್ತದ ವಿಸ್ತೀರ್ಣ ಸೂತ್ರ ಏನ್ರಿ? ನಮ್ಗೆ ಗೊತ್ತದ, ಅದೇನಪ್ಪಾ ಅಂದ್ರ ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 49 ಪೈ. ಓಕೆ, ಇಲ್ಲಿ ಎರಡು ಕಡೆ ಪೈ ಅದರಿ, 22 ಬಾಗ್ಲೆ 7 ಅಂತಂದ್ರೆ ಬರ್ಕೊಳ್ಳೋದು ಬೇಡ, ಡೈರೆಕ್ಟ್ ಆಗಿ ಪೈ ಅನ್ನು ನಾವಿಲ್ಲಿ ಕ್ಯಾನ್ಸಲ್ ಮಾಡಬಹುದು. ಈ ಪೈಗೆ ಈ ಪೈ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ಆರ್ ಸ್ಕ್ವೇರ್ ಈಕ್ವಲ್ ಟು 49 ಬರ್ತೈತಿ. ಆರ್ ಅಂದ್ರೆ ಏನ್ ಬರ್ತೈತಿ ಅಂದ್ರೆ 49ರ ವರ್ಗಮೂಲ, ಅಂದ್ರೆ ತ್ರಿಜ್ಯ ಇಸ್ ಈಕ್ವಲ್ ಟು 7 ಮಾನಗಳು ಆಗಿರ್ತೈತಿ. ಇದೇನ್ರಿ ಉತ್ತರ? ಇದೆಲ್ಲರಿ ಉತ್ತರ. ನಮ್ಗೆ ಬೇಕಾಗಿತ್ತು ಸುತ್ತಳತೆಯನ್ನ ಕಂಡುಹಿಡಿ ಅಂತಂದ್ರ ಸುತ್ತಳತೆಯನ್ನ ಕಂಡುಹಿಡಿಯೋಣ. ಸೊ ಹಾಗಾದ್ರೆ ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಪೈ ಆರ್. ವೃತ್ತದ ಸುತ್ತಳತೆ ಇಸ್ ಈಕ್ವಲ್ ಟು 2 ಪೈ ಆರ್. ಸರಿನಾ? ರೈಟ್. 2 ಪೈ ಅಂದ್ರೆ ಏನದ್ರಿ? 22 ಬಾಗ್ಲೆ 7. ಆರ್ ಅಂದ್ರೆ ಏನದ್ರಿ? 7 ಅದ. 7 7 22 44 ಮಾನಗಳು. ಇದು ಏನಪ್ಪಾ ಅಂತಂದ್ರೆ ವೃತ್ತದ ಸುತ್ತಳತೆ ಆಗಿರ್ತತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಇದ್ರೊಳಗೆ ಆಪ್ಷನ್ ಯಾವ್ದು ಕೊಟ್ಟಿಲ್ಲ ರೀ. ಇಲ್ಲಿ ಏನೋ ಒಂದ್ ಏನಪ್ಪಾ ಅಂದ್ರೆ ದಟ್ ಮಿಸ್ಟೇಕ್ ಆಗ್ಯದ. ಅವ್ರು ಕೊಡುವಂತ ಉತ್ತರದೊಳಗೆ ಏನೋ ಒಂದು ತೊಂದರೆ ಅದ. ಬಟ್ ನಾವ್ ಇಲ್ಲಿ ಮಾಡಿರುವಂತ ಉತ್ತರ ಏನಪ್ಪಾ ಅಂದ್ರೆ ಇದು ಕರೆಕ್ಟ್ ಐತಿ. 44 ಮಾನಗಳು ಸರಿಯಾದಂತ ಉತ್ತರ ಆಗೈತಿ. ಓಕೆ, ನಂತರ ಎರಡನೇ ಪ್ರಶ್ನೆ ಏನ್ ಕೊಟ್ರು ನೋಡ್ರಿ. ತ್ರಿಜ್ಯ ಆರ್ ಮಾನವಿರುವ 2 ಸರ್ವಸಮ ವೃತ್ತಗಳ ಒಟ್ಟು ವಿಸ್ತೀರ್ಣವು. ನಮ್ಗೆ ಒಂದು ವೃತ್ತದ ವಿಸ್ತೀರ್ಣ ಅಲ್ಲ ರೀ, 2 ವೃತ್ತಗಳ ವಿಸ್ತೀರ್ಣಗಳು. ಅವು 2 ವೃತ್ತಗಳು ಹೆಂಗದಾವೆ? ಸರ್ವಸಮ ಅದಾವು ಅಂತ ಹೇಳಕತ್ತಾರ. ಸರಿನಾ? ಹಾಗಾದ್ರೆ 2 ವೃತ್ತಗಳು ಸರ್ವಸಮ ಇರ್ಬೇಕು ಅಂತಂದ್ರೆ ಹೆಂಗಿರ್ಬೇಕ್ರಿ? ಆ 2 ವೃತ್ತಗಳ ತ್ರಿಜ್ಯಗಳು ಏನಾಗಿರ್ಬೇಕು ಅಂತಂದ್ರೆ ಸಮವಾಗಿರ್ಬೇಕು. ಓಕೆನಾ? ಸೊ ಅವರು ಪ್ರಶ್ನೆ ಸಹಿತ ಅವರು ಅದನ್ನ ಹೇಳಕತ್ತಾರ. 2 ವೃತ್ತಗಳ ತ್ರಿಜ್ಯಗಳು ಸಮ ಇರುವಂತಹ 2 ವೃತ್ತಗಳ ಒಟ್ಟು ವಿಸ್ತೀರ್ಣ ಅಂತ ಕೇಳಕತ್ತಾರೆ. ಓಕೆ, ಒಂದು ವೃತ್ತದ ವಿಸ್ತೀರ್ಣ ಏನಾಗಿರ್ತೈತಿ ಅಂತಂದ್ರ ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. ಹೌದಾ? ಸೊ ಇಲ್ಲಿ ಒಟ್ಟು ವಿಸ್ತೀರ್ಣವನ್ನ ಡೈರೆಕ್ಟ್ ಆಗಿ ಕಂಡುಹಿಡಿದು ಬಿಡೋಣ. ಒಟ್ಟು ವಿಸ್ತೀರ್ಣ ಇಸ್ ಈಕ್ವಲ್ ಟು ಈ ಒಂದು ವೃತ್ತದ ವಿಸ್ತೀರ್ಣ ಏನದರಿ? ಪೈ ಆರ್ ಸ್ಕ್ವೇರ್ ಅದ. ಇನ್ನೊಂದು ವೃತ್ತದ ವಿಸ್ತೀರ್ಣ ಎಷ್ಟೈತಿ ಅಂದ್ರ ಪೈ ಆರ್ ಸ್ಕ್ವೇರ್ ಅದ. ಒಟ್ಟು 2 ಸೇರಿಸಿದ್ವಿ ಅಂದ್ರೆ ಎಷ್ಟು ಬರ್ತೈತಿ ಅಂದ್ರೆ 2 ಪೈ ಆರ್ ಸ್ಕ್ವೇರ್ ಬಂದಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನಾವು ನೋಡಿದ್ವಿ ಅಂತಂದ್ರ ಆಪ್ಷನ್ ಎ 2 ಪೈ ಆರ್ ಸ್ಕ್ವೇರ್ ಇದು ಸರಿಯಾದಂತ ಉತ್ತರ ಆಗೈತಿ. ನಂತರ ಮೂರನೆಯ ಪ್ರಶ್ನೆ. ಓಕೆ, ಏನದ ನೋಡ್ರಿ. ತ್ರಿಜ್ಯ ಆರ್ ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ಏನ್ ಕೇಳಾಕತ್ತಾರ ಇಲ್ಲಿ? ಕಂಸದ ಉದ್ದವನ್ನ ಕೇಳಾಕತ್ತಾರ. ಸೊ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ತ್ರಿಜ್ಯಾಂತರ ಖಂಡ ಅಂದ್ರೆ ಏನ್ರಿ? 2 ತ್ರಿಜ್ಯಗಳು ಮತ್ತು ಒಂದು ಕಂಸದ ನಡುವೆ ಏನ್ರಿ ಉಂಟಾದಂತಹ ಒಂದು ಸ್ಥಳಾವಕಾಶ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಎ ಬಿ ಅಂತಂದ್ರೆ ಈ ಎ ಬಿ ಯ ಉದ್ದವನ್ನ ಕಂಡಿಡ್ರಿ ಅಂತ ಕೇಳಾಕತ್ತಾರ. ಇಲ್ಲಿ ಕೋನ ಎಷ್ಟದರಿ? ಥೀಟಾವನ್ನ ಉಂಟು ಮಾಡಕತ್ತೈತಿ. ಓಕೆನಾ? ಸರಿ, ಹಾಗಾದ್ರೆ ಇದರ ಇದು ಎ ಬಿ ಯ ಉದ್ದವನ್ನ ಕಂಡುಹಿಡಿಬೇಕಂತಂದ್ರೆ ನಮಗ ಸೂತ್ರ ಗೊತ್ತೈತಿ. ಏನಪ್ಪಾ ಅಂತಂದ್ರ ಕಂಸದ ಉದ್ದ, ಕಂಸ ಎ ಬಿ ಯ ಉದ್ದ ಇಸ್ ಈಕ್ವಲ್ ಟು ಕಂಸ ಎ ಬಿ ಯ ಉದ್ದ ಇಸ್ ಈಕ್ವಲ್ ಟು ಏನಪ್ಪಾ ಅಂತಂದ್ರೆ ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಸೊ ಇದನ್ನ ನಾವು ಏನಪ್ಪಾ ಅಂತಂದ್ರೆ ಪೀಠಿಕೆ ಒಳಗೆ ನಾವು ಇವೆಲ್ಲಾ ಸೂತ್ರಗಳನ್ನ ನಾವು ನೋಡಿದ್ವಿ. ಆ ಒಂದು ವಿಡಿಯೋನ ನೀವು ನೋಡಿದ್ರೆ ಸರಿ, ಇಲ್ಲ ಅಂದ್ರೆ ಅದನ್ನ ಇನ್ನೊಂದ್ಸರಿ ಚೆನ್ನಾಗಿ ನೋಡ್ಕೊಳ್ರಿ. ನಿಮಗೆ ಇಲ್ಲಿ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗ್ತಾವು. ಓಕೆ, ರೈಟ್. ಸೊ ಏನಪ್ಪಾ ಅಂದ್ರೆ ಟೋಟಲ್ 360 ಡಿಗ್ರಿ ಇರ್ತಿ. 360 ಡಿಗ್ರಿಗೆ ಥೀಟಾ ಅಂತಂದ್ರೆ 2 ಪೈ ಆರ್ ಗೆ ಎಷ್ಟು ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ಇದು ನಮಗೆ ಉತ್ತರ ಸಿಕ್ಕಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಮೂರನೇ ಪ್ರಶ್ನೆಗೆ ಛೇದದಲ್ಲಿ 360 ಇರುವಂತಹ ಆಪ್ಷನ್ ಯಾವ್ದು ಅಂತಂದ್ರೆ ಎ ಮತ್ತು ಬಿ ಅದಾವ್ರಿ. ಎ ಒಳಗೆ ಏನೈತಿ ಅಂದ್ರೆ ಪೈ ಆರ್ ಸ್ಕ್ವೇರ್ ಐತಿ. ನಮ್ಗೆ ಇಲ್ಲಿ 2 ಪೈ ಆರ್ ಬರ್ಬೇಕು. ಎರಡನೇ ಆಪ್ಷನ್ ನೋಡಿ ಅಂದ್ರೆ 2 ಪೈ ಆರ್ ಸ್ಕ್ವೇರ್ ಐತಿ. ಇಲ್ಲಿ 2 ಪೈ ಆರ್ ಬರ್ಬೇಕು, ಅದು ತಪ್ಪಾಗುತ್ತೆ. ಆಪ್ಷನ್ ಸಿ ಮತ್ತೆ ಡಿ ನೋಡ್ಬೇಕಂದ್ರೆ ಛೇದದೊಳಗೆ 180 ಬರ್ಬೇಕು. ಓಕೆ, ಇಲ್ಲಿ 360 ಐತಿ. 180 ಬರ್ಬೇಕಂದ್ರೆ ನಾವೇನ್ ಮಾಡೋಣ್ರಿ? ಇದರಿಂದ ಕಡ್ತಾ ಹೊಡೆಯೋಣ. 2 1 2 2 1 2 1 ಉಳಿತು, 16 ಆಯ್ತು, 2 8 16 ಮುಂದೊಂದು 0.
ಅಂದ್ರೆ ಇದೇನಾಗತ್ರಿ ಥೀಟಾ ಬಾಗ್ಲೆ 180 ಗುಂಡ್ಲೆ ಪೈ ಆರ್ ಆಗಿರ್ತತಿ. ಓಕೆ, ಸೊ ಥೀಟಾ ಬಾಗ್ಲೆ 360 ಇಂಟು 2 ಪೈ ಆರ್ ಆದ್ರೂ ಇರ್ಬೋದು, ಅಥವಾ ಥೀಟಾ ಬಾಗ್ಲೆ 180 ಇಂಟು ಪೈ ಆರ್ ಇರ್ಬೋದು. ಈ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಸಿ ಏನಪ್ಪಾ ಅಂತಂದ್ರ ಸರಿಯಾದಂತ ಉತ್ತರ ಆಗೈತಿ. ಇಲ್ಲಿ ಏನ್ ಮಾಡಿದ ಅಂದ್ರೆ ಸ್ವಲ್ಪ ಟ್ವಿಸ್ಟ್ ಮಾಡಿದಾನ. ನಮ್ಗೆ ಗೊತ್ತಿರುವಂತಹ ಸೂತ್ರದೊಳಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡಿ ಕೊಟ್ಟಾನ. ಇದು ನೈಸರ್ಗಿಕ ನಮ್ಗ ಗೊತ್ತಿರಬೇಕು. ಓಕೆ, ರೈಟ್. ನಂತರ 4ನೆಯ ಪ್ರಶ್ನೆ ಏನದ ನೋಡ್ರಿ, 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ 1/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 1/4 ಭಾಗ ಅಂತ ಹೇಳಕತ್ತಾರ. ಇದು ನಮಗ ಗೊತ್ತಿರ್ಲಿ ಏನಂದ್ರೆ 1/4 ಭಾಗ ಅಂದ್ರೆ ಏನಾಗಿರ್ತೈತ್ರಿ, ಒಂದು ವೃತ್ತದೊಳಗ 4 ಭಾಗವನ್ನ ಮಾಡಿ 1 ಭಾಗ ತಗೊಂಡ್ವಿ ಅಂತಂದ್ರೆ ಇದು 1/4 ಭಾಗ ಆಗಿರ್ತೈತಿ. ಓಕೆ, 1/4 ಭಾಗದ ವೃತ್ತ ಏನ್ರಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, 1/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ವೃತ್ತದ ವಿಸ್ತೀರ್ಣ ಅಂತಂದ ಹೇಳ್ಬಾರ್ದು, ತೊಂದರೆ ಇಲ್ಲ. ವೃತ್ತದ ವಿಸ್ತೀರ್ಣ. ಓಕೆ, ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೂರ್ತಿ ವಿಸ್ತೀರ್ಣ ಅಂದ್ರೆ ಏನಾಗಿರ್ತೈತ್ರಿ ಪೈ ಆರ್ ಸ್ಕ್ವೇರ್ ಆಗಿರ್ತೈತಿ. 1/4 ಭಾಗ ಅಂದ್ರೆ ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರ 4ರಿಂದ ಭಾಗಿಸ್ತೇವೆ. ಓಕೆ, ಸೊ ಪೂರ್ತಿ ಬೇಕಾಗಿತ್ತಂದ್ರೆ ಪೈ ಆರ್ ಸ್ಕ್ವೇರ್ ತಗೊಂಡಿರ್ತೀವಿ. ಇದು ಒಂದೇ ಭಾಗ ಬೇಕಾಗಿತ್ತಂದ್ರೆ ನಾವು 4ರಿಂದ ಭಾಗಿಸ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರೀತಾರ ಅಂತಂದ್ರೆ ಇದಕ್ಕ ನಮ್ಗ ಗೊತ್ತಿರ್ಲಿ, ಇದಕ್ಕೆ ಏನಂತ ಕರೀತಾರ್ರಿ, ಚತುರ್ಥಕ ಅಂತ ಕರೀತಾರ. ಸರಿನಾ? ಆಪ್ಷನ್ಸ್ ಎಲ್ಲ ನೋಡಿದ್ರೆ 4ನೇ ಪ್ರಶ್ನೆಯ ಆಪ್ಷನ್ಸ್ ಎಲ್ಲ ನೋಡಿದ್ವಿ ಅಂತಂದ್ರೆ ಪೈ ಆರ್ ಸ್ಕ್ವೇರ್ ಬಾಗ್ಲೆ 4 ಸೆಂಟಿಮೀಟರ್ ಸ್ಕ್ವೇರ್, ಇದು ಏನಪ್ಪಾ ಅಂತಂದ್ರ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗೈತಿ. ಓಕೆ, ರೈಟ್. ನಂತರ 5ನೆಯ ಪ್ರಶ್ನೆ ಏನದ ನೋಡ್ರಿ, 6 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತದ 3/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ಓಕೆ, ಸೊ ಇಲ್ಲಿ ವೃತ್ತದ ವಿಸ್ತೀರ್ಣ ಅನ್ನೋಕಿನ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಬರೆಯೋಣ್ರಿ. ಓಕೆ, ರೈಟ್, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಸೊ ಈಗ ಏನ್ ಕೇಳಕತ್ತಾರಿ, 3/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಕೇಳಕತ್ತಾರ. ಹಂಗಂದ್ರೆ ನಾವು ಇಲ್ಲಿ ಒಂದು ವೃತ್ತವನ್ನ 4 ಭಾಗ ಮಾಡಿ ಇದ್ರೊಳಗ 3 ಭಾಗದ ಏನಪ್ಪಾ ಅಂದ್ರೆ ವಿಸ್ತೀರ್ಣವನ್ನ ಕಂಡುಹಿಡಿಬೇಕಾಗೈತಿ. ಓಕೆ, ಸರಿ. ಇಲ್ಲಿ ನಾವು 1/4 ಭಾಗ ಅಂದ್ರೆ ಏನ್ ಮಾಡಿದ್ವಿ, 1/4 ಮಾಡಿದ್ವಿ. ಇಲ್ಲಿ 3/4 ಭಾಗ ಅಂದ್ರೆ ಏನ್ ಮಾಡ್ತೀವಿ ಅಂತಂದ್ರ 3/4 ಏನಂತಂದ್ರೆ ಗುಣಿಸಿರ್ತೀವಿ. ಓಕೆ, ಸರಿ. ಹಾಗಾದ್ರೆ 3/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, 3/4 ಭಾಗದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಏನಾಗಿರ್ತೈತ್ರಿ, ಇದೇನಾಗಿರ್ತೈತಿ ಅಂತಂದ್ರ ಒಟ್ಟು ವಿಸ್ತೀರ್ಣ ಅಂದ್ರೆ ಏನದರಿ ಪೈ ಆರ್ ಸ್ಕ್ವೇರ್ ಅದ. ಇದಕ್ಕೆ ನಾವು 3/4 ನಾವು ಗುಣಿಸಿದ್ವಿ ಅಂತಂದ್ರೆ ನಮಗ್ ಉತ್ತರ ಸಿಕ್ಕಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ 3 ಪೈ ಆರ್ ಸ್ಕ್ವೇರ್ ಬಾಗ್ಲೆ 4 ಸೆಂಟಿಮೀಟರ್ ಸ್ಕ್ವೇರ್. ಉತ್ತರ ಯಾವ್ದೈತಿ ಅಂತಂದ್ರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಐತಿ. ಓಕೆ, ರೈಟ್. ನಂತರ 6ನೆಯ ಪ್ರಶ್ನೆ ಏನು ನೋಡ್ರಿ, ವೃತ್ತದ ವ್ಯಾಸವು 14 ಸೆಂಟಿಮೀಟರ್ ಆದರೆ ಅದರ ಪರಿಧಿ ವ್ಯಾಸ 14 ಸೆಂಟಿಮೀಟರ್ ಅಂದ್ರೆ ಏನ್ರಿ, ಡಿ 14 ಸೆಂಟಿಮೀಟರ್ ಐತಿ. ಇದ್ರ ತ್ರಿಜ್ಯವನ್ನ ಕಂಡುಹಿಡಿಯಕ್ ಬರ್ತೈತ್ರಿ. ತ್ರಿಜ್ಯ ಇಸ್ ಈಕ್ವಲ್ ಟು ಏನ್ರಿ, ವ್ಯಾಸ ಬಾಗ್ಲೆ 2. ವ್ಯಾಸ ಅಂದ್ರೆ ಎಷ್ಟೈತ್ರಿ, 14 ಐತಿ. ಅಂದ್ರೆ 14 ಬಾಗ್ಲೆ 2 ಅಂದ್ರೆ 2 ಅಂದ್ರೆ 2, 2 7 14. ಆರ್ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್. ತ್ರಿಜ್ಯ 7 ಸೆಂಟಿಮೀಟರ್ ಇರ್ತೈತಿ. ಓಕೆ, ರೈಟ್. ಹಾಗಾದ್ರೆ ಆ ಒಂದು ವೃತ್ತದ ಪರಿಧಿಯನ್ನ ಕಂಡುಹಿಡಿ ಅಂತಂದ್ರೆ, ಸೊ ಪರಿಧಿಯ ಸೂತ್ರ ನಮ್ಗೆ ಗೊತ್ತಿರ್ಲಿ, ವೃತ್ತದ ಪರಿಧಿ ಈಕ್ವಲ್ ಟು ವೃತ್ತದ ಪರಿಧಿ ಸೂತ್ರ ಏನದ್ರಿ, ಏನಂತಂದ್ರೆ 2 ಪೈ ಆರ್. ವೃತ್ತದ ಸುತ್ತಳತೆ ಅಂತ ಹೇಳ್ಬೋದು ಅಥವಾ ವೃತ್ತದ ಪರಿಧಿ ಅಂತ ಹೇಳ್ಬೋದು, ಎರಡು ಒಂದೇ ಅರ್ಥ ಕೊಡ್ತಾವು. ಓಕೆ, 2 ಗುಂಡ್ಲೆ ಪೈ ಅಂದ್ರೆ ಎಷ್ಟದ್ರಿ, 22/7. ಆರ್ ಅಂದ್ರೆ ಎಷ್ಟದ್ರಿ, ನಾವಿಲ್ಲಿ ಕಂಡುಹಿಡಿದೇವಿ. ಆರ್ ಅಂದ್ರೆ 7 ಸೆಂಟಿಮೀಟರ್ ಐತಿ. 7 ಒಂದ್ಲೆ 22 2 44 ಸೆಂಟಿಮೀಟರ್ ಐತಿ. ಓಕೆ, ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ ಬಿ 44 ಸೆಂಟಿಮೀಟರ್ ಸರಿಯಾದಂತ ಉತ್ತರ ಐತಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನಂತರ 7ನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಮತ್ತು ಕಂಸ ಎಪಿಬಿಯ ಉದ್ದ 4 ಪೈ ಸೆಂಟಿಮೀಟರ್ ಆಗಿದೆ. ಸೊ ವೃತ್ತದೊಳಗೆ ಏನಪ್ಪಾ ಅಂದ್ರೆ ಓ ವೃತ್ತ ಕೇಂದ್ರದ ಆ ನಂತರ ಎಪಿಬಿ ಕಂಸ ಎಪಿಬಿಯ ಉದ್ದ ಎಷ್ಟೈತಿ ಅಂತಂದ್ರೆ ಎಷ್ಟದ್ರಿ, 4 ಪೈ ಸೆಂಟಿಮೀಟರ್ ಐತಿ ಅಂತ ಕೊಡಾಕತ್ತಾರ. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಏನ್ ಹೇಳಕತ್ತಾರ ಅಂತಂದ್ರ ಓಬಿ ಈಕ್ವಲ್ ಟು 9 ಸೆಂಟಿಮೀಟರ್. ಈ ಚಿತ್ರದೊಳಗೆ ಓಬಿ ಅನ್ನೋದು ಏನದ್ರಿ, ಓಬಿ ಅನ್ನೋದು ತ್ರಿಜ್ಯ ಅದ, ಅದು ಏನಪ್ಪಾ ಅಂದ್ರೆ 9 ಸೆಂಟಿಮೀಟರ್ ಇದೆ. ಆದ್ರೆ ಥೀಟಾದ ಅಳತೆಯು, ಹಾಗಾದ್ರೆ ಇಲ್ಲಿ ಏನಂತಂದ್ರೆ ಈ ಒಂದು ಕಂಸದಿಂದ
ದಟ್ ವೃತ್ತ ಕೇಂದ್ರದಲ್ಲಿ ಉಂಟಾಗುವಂತಹ ಕೋನ ಥೀಟಾ ಎಷ್ಟು ಡಿಗ್ರಿ ಇರ್ತತಿ ಅಂತ ಕೇಳಾಕತ್ತಾರ. ಸರಿನಾ? ರೈಟ್. ಈಗ ನಮಗ ಕಂಸದ ಉದ್ದ ಕಂಸ ಎಪಿಬಿಯ ಕಂಸ ಎಪಿಬಿಯ ಉದ್ದ ಇಸ್ ಈಕ್ವಲ್ ಟು ಎಷ್ಟದ ಅಂತಂದ್ರ 4 ಪೈ ಐತಿ. ಇದನ್ನ ಕಂಡುಹಿಡಿಯಾಕ ನಮ್ಗೆ ಏನಪ್ಪಾ ಅಂದ್ರ ಸೂತ್ರ ಗೊತ್ತದ್ರಿ. ಏನಂದ್ರಿ ಆ ಸೂತ್ರ ಏನೈತಿ ಅಂತಂದ್ರ ಥೀಟಾ ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್. ಇದು ಏನಂತಂದ್ರೆ ನಮಗ ಗೊತ್ತಿರುವಂತಹ ಸೂತ್ರ ಐತಿ, ಇಸ್ ಈಕ್ವಲ್ ಟು 4 ಪೈ. ಸರಿನಾ? ಈಗ ಇದ್ರೊಳಗೆ ನಮ್ಗೆ ಏನಂತಂದ್ರೆ ದಟ್ ಇದು ಎಲ್ಲಾ ಗೊತ್ತದ. ನಮ್ಗೆ ಗೊತ್ತಿರೋದು ಏನಪ್ಪಾ ಅಂದ್ರೆ ಥೀಟಾ ಒಂದೇ ಗೊತ್ತಿಲ್ಲ. ಇದ್ರೊಳಗೆ ನಮ್ಗೆ ಏನ್ ಗೊತ್ತದ ಅದೆಲ್ಲ ಬೆಲೆಗಳನ್ನ ಹಾಕಿದ್ವಿ ಅಂದ್ರೆ ಥೀಟಾ ಬೆಲೆ ಸಿಕ್ಕಿರ್ತೈತಿ. ಸರಿನಾ? ಸೊ ಥೀಟಾ ಗೊತ್ತಿಲ್ಲ, ಅದನ್ನ ಹಂಗ ಬರೀನಂತ್ರಿ. ಬಾಗ್ಲೆ 360 ಗುಂಡ್ಲೆ 2 ಪೈ ಆರ್ ಅಂದ್ರೆ ಎಷ್ಟದ್ರಿ? ಆರ್ ಅಂದ್ರೆ 9 ಸೆಂಟಿಮೀಟರ್ ಐತಿ, ಇಸ್ ಈಕ್ವಲ್ ಟು 4 ಪೈ. ಓಕೆ. ಸೊ ಥೀಟಾ ಹೋಗ್ಬಿಟ್ಟು ಉಳಿದನ್ನೆಲ್ಲಾನು ಆ ಕಡೆ ತಗೊಂಡು ಹೋಗೋಣ. ಇದೇನಾಗತ್ರಿ? ಥೀಟಾ ಇಸ್ ಈಕ್ವಲ್ ಟು ಇವು ಎರಡು ಅಂಶದೊಳಗಿದ್ದು ಈ ಕಡೆ ಬಂದ್ರೆ ಏನಾಗ್ತಾವ್ರಿ? ಛೇದಕ್ ಹೋಗ್ತಾವು. ಹಂಗಂದ್ರೆ 4 ಪೈ ಹಂಗ ಇರ್ತೈತಿ. ಇವೆರಡು ಛೇದಕ್ ಬಂದ್ರೆ ಏನಾಗ್ತೈತ್ರಿ? 2 ಪೈ ಗುಂಡ್ಲೆ 9 ಆಗ್ತೈತಿ. ಇಲ್ಲಿ ಅಂಶದೊಳಗಿದ್ದು ಬಲಗಡೆ ಹೋಯ್ತು ಅಂತಂದ್ರೆ ಛೇದಕ್ ಹೋಗುತ್ತಾ ಇಂಟು 360 ಆಗಿರ್ತೈತಿ. ಓಕೆ. ಸರಿ, ಈಗ ನೋಡಿದ್ವಿ ಅಂತಂದ್ರ ಪೈಗೆ ಪೈ ಕ್ಯಾನ್ಸಲ್ ಆಗತ್ತಾ. 2 1 2 2 2 4 9 1 9 9 4 36 ಮುಂದೊಂದು 0 ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು 42 80 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ ಬಿ 80 ಡಿಗ್ರಿ ಸರಿಯಾದಂತ ಉತ್ತರ ಆಗೈತಿ. ನಂತರ 8ನೆಯ ಪ್ರಶ್ನೆ. ಸರಿ, ಇದು ಚಿತ್ರಕ್ಕೆ ಸಂಬಂಧಪಟ್ಟಿದ್ದೈತಿ. ಸೊ ಮೊದಲು ನಾನು ಏನಂತಂದ್ರೆ ಚಿತ್ರವನ್ನ ತಕ್ಕೋತೀನಿ. ಏನ್ ಚಿತ್ರ ಕೊಟ್ಟಾರಿ? ಒಂದು ವೃತ್ತದೊಳಗೆ ಏನಪ್ಪಾ ಅಂದ್ರ ಒಂದು ಜಾ ಕೊಟ್ಟಾರ. ಓಕೆ. ಸೊ ಇದರಿಂದ ನಮ್ಗೆ ಏನಂತಂದ್ರೆ ಇಲ್ಲೊಂದು ತ್ರಿಜ್ಯಾಂತರ ಖಂಡ ಉಂಟಾಗತೈತಿ. ಓಕೆ. ಇದು ಓ ಅದ, ಎ ಪಿ ಬಿ. ಅದಾದ ನಂತರ ಏನದ್ರಿ? ಓ ಎ ಪಿ ಬಿ. ಇಲ್ಲಿ ಏನಂದ್ರೆ ಕೇಂದ್ರದಲ್ಲಿ ಉಂಟಾಗುವಂತ ಕೋನ ಥೀಟಾ ಐತಿ. ಓಕೆ. ಸರಿ, ಪ್ರಶ್ನೆ ಏನದ ನೋಡ್ರಿ. ಚಿತ್ರದಲ್ಲಿ ವೃತ್ತಖಂಡ ಎಪಿಬಿಯ ವಿಸ್ತೀರ್ಣ, ವೃತ್ತಖಂಡ ಎಲ್ಲದ ನೋಡ್ರಿ? ಎಪಿಬಿ ಇಲ್ಲದ ನೋಡ್ರಿ. ಇದ್ರ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಅಂತ ಹೇಳಕತ್ತಾರ. ನಾವ್ ಹೆಂಗ್ ಕಂಡುಹಿಡ್ತೀವಿ ಇದ್ರ ವಿಸ್ತೀರ್ಣ ಹೆಂಗ್ ಕಂಡುಹಿಡ್ತೀವಿ ಅಂತಂದ್ರ ಮೊದಲು OAPB ವೃತ್ತಖಂಡದ ವಿಸ್ತೀರ್ಣವನ್ನ OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ತೀವಿ. ಅದರೊಳಗ ಈ ತ್ರಿಭುಜ OAB ತ್ರಿಭುಜವನ್ನ ಕಳೆದ್ವಿ ಅಂತಂದ್ರ ನಮಗ ಈ ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಓಕೆ. ಇದನ್ನ ಉತ್ತರ ಏನ್ ಬರೀತೀವಿ ನೋಡ್ರಿ? ವೃತ್ತಖಂಡ ಏನ್ ಕೊಟ್ಟಿದಾರ ಅವರು? ಎಪಿಬಿಯ ವಿಸ್ತೀರ್ಣ ಈಕ್ವಲ್ ಟು ವೃತ್ತಖಂಡ ಎಪಿಬಿಯ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? OAPBಯ ವಿಸ್ತೀರ್ಣ ಏನ್ರಿ? ತ್ರಿಜ್ಯಾಂತರ ಖಂಡ OAPBಯ ವಿಸ್ತೀರ್ಣ OAPBಯ ವಿಸ್ತೀರ್ಣ. ಇದರ ವಿಸ್ತೀರ್ಣ ಒಂದೊಳಗ ನಾವೇನ್ ಮಾಡ್ತೀವಿ ಅಂತಂದ್ರ ತ್ರಿಭುಜ OABಯ ವಿಸ್ತೀರ್ಣವನ್ನ ಕಳಿತೀವಿ. ತ್ರಿಭುಜ ತ್ರಿಭುಜ OABಯ ವಿಸ್ತೀರ್ಣವನ್ನ ಕಳೆದಿವಿ ಅಂತಂದ್ರ ನಮಗ ಆ ಒಂದು ವೃತ್ತಖಂಡದ ವಿಸ್ತೀರ್ಣ ಸಿಕ್ಕಿರ್ತೈತಿ. ಸರಿನಾ? ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ತ್ರಿಜ್ಯಾಂತರ ಖಂಡ OAPBಯ ವಿಸ್ತೀರ್ಣ ಮೈನಸ್ ತ್ರಿಭುಜ AOBA ಅಥವಾ OABಯ ವಿಸ್ತೀರ್ಣ. ಆಪ್ಷನ್ ಸಿ ನಮ್ದು ಸರಿಯಾದಂತಹ ಉತ್ತರ ಆಗೈತಿ. ಓಕೆ. ಸರಿ, ನಮ್ಗೆ ಇದು ಕರೆಕ್ಟ್ ಆಗಿ ಗೊತ್ತಿತ್ತಂತಂದ್ರ ನಾವು ಆಪ್ಷನ್ಸ್ ಅನ್ನ ಈಸಿಯಾಗಿ ಹುಡುಕಾಕ ಬಂದಿರ್ತೈತಿ. ಇದ್ರೊಳಗ ನಮ್ಗೆ ಏನಪ್ಪಾ ಅಂದ್ರ ಸೂತ್ರಗಳು ಬಹಳ ಇಂಪಾರ್ಟೆಂಟ್ ರೀ. ಸೂತ್ರಗಳ ಮೇಲೆ ಏನಪ್ಪಾ ಅಂತಂದ್ರ ನಮಗ 1 ಅಥವಾ 2 ಮಾರ್ಕ್ಸ್ ಇಂದ ಪ್ರಶ್ನೆಗಳು ಬಂದಿರ್ತಾವ. ಓಕೆ. ರೈಟ್. ನಂತರ 9ನೆಯ ಲೆಕ್ಕ ಏನ್ ಕೊಟ್ಟು ನೋಡ್ರಿ? ವೃತ್ತದ ವ್ಯಾಸವು 21 ಸೆಂಟಿಮೀಟರ್ ಆದರೆ ಅದರ ಪರಿಧಿಯು ವೃತ್ತದ ವ್ಯಾಸ 21 ಸೆಂಟಿಮೀಟರ್ ಅಂದ್ರ ಡಿ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಐತಿ. ಹಾಗಾದ್ರೆ ಅದರ ಪರಿಧಿ ಅಂತ ಕೇಳಿದಾರ. ಓಕೆ. ಸೊ ಪರಿಧಿ ಅಥವಾ ವೃತ್ತ ಪರಿಧಿ ಇಸ್ ಈಕ್ವಲ್ ಟು ಏನದರ ಸೂತ್ರ? 2 ಪೈ ಆರ್ ಅದ. ಹೌದಾ? ಸರಿನಾ? ಇಲ್ಲಿ 2 ಆರ್ ಅಂತಂದ್ರೆ ಏನ್ರಿ? 2 ಆರ್ ಅಂತಂದ್ರೆ ಏನಂತಂದ್ರೆ ಅದು ವ್ಯಾಸ ಆಗಿರ್ತೈತಿ. ಹೌದಾ? ನಮ್ಗೆ ಗೊತ್ತೈತಿ ಡಿ ಈಕ್ವಲ್ ಟು ಏನಂದ್ರೆ 2 ಆರ್ ಆಗಿರ್ತೈತಿ. ಹೌದಾ? ಈ 2 ಆರ್ ಅನ್ನೋದ್ ಬದಲಿ ನಾನು ಏನ್ ಬರ್ತೀನಿ ಅಂತಂದ್ರೆ ಇದನ್ನ 2 ಆರ್ ಬದಲಾಗಿ ಡಿ ಅಂತ ಬರ್ಕೋತೀನಿ. ಅಂದ್ರೆ ಪೈ ಡಿ ಅಂತ ಆಗಿರ್ತೈತಿ. ಪೈ ಅಂದ್ರೆ ಏನದ್ರಿ? 22/7. ಡಿ ಅಂದ್ರೆ ವ್ಯಾಸ ಎಷ್ಟು ಕೊಟ್ಟಾರಿ? 21 ಕೊಟ್ಟಾರ. 7 1 7 7 3 21 22 3 62 ಸೆಂಟಿಮೀಟರ್
ಆಗಿರ್ತತಿ. ಸೊ ಪರಿಧಿ 66 ಸೆಂಟಿಮೀಟರ್. 9ನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಆಗಿರ್ತತಿ. ಈಗ ಒಂದಿಷ್ಟು ಹುಡುಗರು ಹೇಳ್ತಾರೆ, ಸರ್ ನಾನು ಇಲ್ಲಿ ತ್ರಿಜ್ಯವನ್ನ ಕಂಡುಹಿಡಿದು ಇಲ್ಲಿ ಆರ್ ಬೆಲೆಯನ್ನ ತುಂಬ್ತೇನೆ, ಹಂಗ್ ಮಾಡಿದ್ರೆ ನಡೀತದ? ಹಂಗ ಮಾಡಿದ್ರು ಸಹಿತ ನಮ್ಗೆ ಏನಪ್ಪಾ ಅಂದ್ರ 66 ಸೆಂಟಿಮೀಟರ್ ಬಂದಿರ್ತೈತಿ. ಓಕೆ, ಹಿಂಗಾದ್ರೂ ಮಾಡ್ರಿ ಹಂಗಾದ್ರೂ ಮಾಡ್ರಿ ನಮಗ್ ಮಾರ್ಕ್ಸ್ ಸಿಗ್ತಾವೆ. ಓಕೆ ರೈಟ್. ನಂತರ 10ನೆಯ ಪ್ರಶ್ನೆ ಏನ್ ಕೊಟ್ರ ನೋಡ್ರಿ, ಒಂದು ವೃತ್ತದ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆಯು, ವಿಸ್ತೀರ್ಣ ಕೊಟ್ಟಾರ, ಸುತ್ತಳತೆ ಕೇಳಾರ. ಸುತ್ತಳತೆ ಅಂದ್ರೆ ನಮ್ಗೆ ಸುತ್ತಳತೆ ಕಂಡುಹಿಡಿಯಕ್ಕೆ ತ್ರಿಜ್ಯ ಬೇಕು, ವಿಸ್ತೀರ್ಣ ಸಹಾಯದಿಂದ ತ್ರಿಜ್ಯ ಸಿಗ್ತತಿ, ತ್ರಿಜ್ಯದ ಸಹಾಯದಿಂದ ಸುತ್ತಳತೆ ಸಿಗ್ತತಿ. ಸರಿನಾ? ರೈಟ್. ನಮ್ಗೆ ಏನ್ ಕೊಟ್ಟಾರ ಅದರಿಂದ ಸ್ಟಾರ್ಟ್ ಮಾಡೋಣ. ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನದ್ರಿ, ಅವ್ರು ಕೊಟ್ಟಿದ್ದ ಏನದ ಅದನ್ನ ಬರ್ಕೊಳ್ಳೋಣ. 154 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ವೃತ್ತದ ವಿಸ್ತೀರ್ಣ ಸೂತ್ರ ಏನ್ರಿ? ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 154. ಪೈ ಅಂದ್ರೆ ಏನ್ರಿ? 22/7 ಗುಂಡ್ಲೆ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 154. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 22/7 ನಾವು ಬಲಗಡೆ ತಗೊಂಡು ಹೋದ್ವಿ ಅಂದ್ರೆ ಏನಾಗುತ್ತೆ? ಇದು ವ್ಯುತ್ಕ್ರಮ ಆಗ್ತತಿ. ಏನಾಗುತ್ತೆ ಅಂದ್ರೆ 7/22 ಆಗಿರ್ತತಿ. 22 ಅಂದ್ರೆ 22, 22 7 154. ಸರ್ ನಮ್ಗೆ 22 ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಮೊದಲು 2ರಿಂದ ಕೊಡ್ತಾ ಹೋಡ್ರಿ, ಆನಂತರ 11ರಿಂದ ಕೊಡ್ತಾ ಹೋಡ್ರಿ, ಈಸಿಯಾಗಿ ಬಂದಿರ್ತತಿ. ಓಕೆ, ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 7 49. ಆರ್ ಇಸ್ ಈಕ್ವಲ್ ಟು 49ರ ವರ್ಗಮೂಲ ಏನಾಗಿರ್ತೈತ್ರಿ? 49ರ ವರ್ಗಮೂಲ. 49ರ ವರ್ಗಮೂಲ ಎಷ್ಟ್ರಿ? 7 ಆಗಿರ್ತೈತಿ. ಸೊ ತ್ರಿಜ್ಯ 7 ಸೆಂಟಿಮೀಟರ್ ಆಗೈತಿ. ತ್ರಿಜ್ಯ 7 ಸೆಂಟಿಮೀಟರ್. ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರ ಪರಿಧಿ. ಓಕೆ, ಸುತ್ತಳತೆ ಕೇಳಾಕತ್ತಾರ, ಎರಡು ಒಂದೇ. ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಇಸ್ ಈಕ್ವಲ್ ಟು 2 ಪೈ ಆರ್. ಅಂದ್ರೆ 2 ಗುಂಡ್ಲೆ ಪೈ ಅಂದ್ರೆ ಏನದ್ರಿ? 22/7. ಆರ್ ಅಂದ್ರೆ ಏನದ್ರಿ? 7 ಅದ. ಸರಿನಾ? 7 1 7 7 1 7 22 ಅಥವಾ 2 22 44 ಸೆಂಟಿಮೀಟರ್ ಆಗಿರ್ತತಿ. ಸೊ 10ನೇ ಪ್ರಶ್ನೆಗೆ ಉತ್ತರವನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗೈತಿ. ಓಕೆ, ಇದನ್ನ ಪೌಸ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ. ನಂತರ 11ನೇ ಲೆಕ್ಕ ಏನ್ ಕೊಟ್ರು ನೋಡ್ರಿ. ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತದ ತ್ರಿಜ್ಯ 6 ಸೆಂಟಿಮೀಟರ್ ಆಗಿದೆ. OAPBO ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕಂಡುಹಿಡ್ರಿ ಅಂತ ಕೇಳಾಕತ್ತಾರ್ರಿ. ವೃತ್ತ ಕೇಂದ್ರ ಓ ಅದ, ತ್ರಿಜ್ಯ 6 ಅದ. ಅವ್ರ ಏನ್ ಕಂಡುಹಿಡಿ ಅಂದ್ರಿ? ತ್ರಿಜ್ಯಾಂತರ ಖಂಡ OAPBO. ಹಂಗಂದ್ರೆ ಅವ್ರು ಲಘು ವೃತ್ತ ಖಂಡದ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೇಳಾಕತ್ತಿಲ್ಲ, ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೇಳಾಕತ್ತಾರ. ಸೊ ಇದು ವಿಸ್ತೀರ್ಣ. ಓಕೆ, ಇದೇನದ್ರಿ? ಅಧಿಕ ತ್ರಿಜ್ಯಾಂತರ ಖಂಡ. ಅಧಿಕ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನ ಕೇಳಾಕತ್ತಾರ. ಸರಿನಾ? ಇದನ್ನ ಕಂಡುಹಿಡಿಬೇಕಂದ್ರೆ ನಮಗ ಕೋನ ಇದು ಬೇಕಾ ಅಥವಾ ಹೊರಗಲ್ ಬೇಕ್ರಿ? ಹೊರಗಲ್ ಕೋನ ಅನ್ನಲ್ರಿ, ಈ ಹೊರಗಲ್ ಕೋನ ಬೇಕು. ಈ ಕೋನ 30 ಡಿಗ್ರಿ ಅಂತಂದ್ರ ಹೊರಗಲ್ ಕೋನ ಎಷ್ಟಾಗಿರ್ತೈತ್ರಿ? ಹೊರಗಲ್ ಕೋನ ಏನಾಗಿರ್ತೈತಿ ಅಂದ್ರ ಈ 360 ಮೈನಸ್ 30 ಆಗಿರ್ತೈತಿ. ಒಟ್ಟು 360, ಅದ್ರೊಳಗೆ 30 ಕಳೆದ್ವಿ ಅಂದ್ರೆ ನಮ್ಗೆ ಏನಪ್ಪಾ ಅಂತಂದ್ರ ಹೊರಗಲ್ ಕೋನ ಸಿಕ್ಕಿರ್ತೈತಿ. ಸರಿನಾ? ಹಾಗಾದ್ರೆ ಈ ಒಂದು ಅಧಿಕ ತ್ರಿಜ್ಯಾಂತರ ಖಂಡ ಅಥವಾ ತ್ರಿಜ್ಯಾಂತರ ಖಂಡ ಆ ತ್ರಿಜ್ಯಾಂತರ ಖಂಡ ಏನೈತಲ್ರಿ ಅದ್ರ ಹೆಸರ ಬರೆದ್ಬಿಡಂತ ಏನ್ರಿ? ತ್ರಿಜ್ಯಾಂತರ ಖಂಡ OAPBO. OAPBO ದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ರಿ? ದಟ್ ನಮ್ಗೆ ಗೊತ್ತದ ಸೂತ್ರ ಏನಂತಂದ್ರ θ/360 ಗುಂಡ್ಲೆ ಪೈ ಆರ್ ಸ್ಕ್ವೇರ್ ಇದು. ಓಕೆ, ಸೊ θ/360 ಇಂಟು ಪೈ ಆರ್ ಸ್ಕ್ವೇರ್ ಇದು ಎದರ ವಿಸ್ತೀರ್ಣ? ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಥೀಟಾ ಅಂದ್ರೆ ಇಲ್ಲಿ ಏನೈತ್ರಿ? 30 ಇಲ್ಲ, 360 ಮೈನಸ್ 30 ಐತ್ರಿ. ಸರಿನಾ? 360 ಮೈನಸ್ 30 ಬಾಗ್ಲೆ 360 ಗುಂಡ್ಲೆ ಪೈ ಆರ್ ಸ್ಕ್ವೇರ್. ಇದು ಏನಪ್ಪಾ ಅಂದ್ರೆ ಸರಿಯಾದಂತ ಉತ್ತರ ಆಗೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಎ ನಮ್ದು ಸರಿಯಾದಂತ ಉತ್ತರ ಆಗೈತಿ. ಈಗ ಒಂದಷ್ಟು ಹುಡುಗರು ಹೇಳ್ಬೋದು, ಸರ್ ಇದು 360 ಮೈನಸ್ 30 ಡೈರೆಕ್ಟ್ ಆಗಿ 330 ಅಂತ ಬರೆದ್ರೆ ನಡೀತೈತಲ್ರಿ? ನಡೀತೈತಿ. ಆದ್ರೆ ನಮ್ಮ ಆಪ್ಷನ್ ಒಳಗೆ ಇದನ್ನ ಕೊಟ್ಟಿದ್ದಕ್ಕೆ ನಾವೇನ್ ಮಾಡಕತ್ತೀವಿ ಅಂದ್ರೆ 360 ಮೈನಸ್ 30 ಅಂತ ಬರ್ಕೊಳಕತ್ತೀವಿ. ಸರಿನಾ? ಒಂದ್ ವೇಳೆ ನಾವು ಲೆಕ್ಕ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ತಿದ್ವಿ ಅಂದ್ರೆ ಇದನ್ನ ಮೈನಸ್ ಮಾಡಿ ಆರ್ ಬೆಲೆ ಏನೈತೆ ಅದನ್ನ ತುಂಬಿ ಪೈ ಇದ್ದಲ್ಲಿ 22/7 ಅಂತ ಹಚ್ಕೊಂಡು ಲೆಕ್ಕ ಮಾಡಿರ್ತಿದ್ವಿ. ಆಗ್ಬೋದಾ? ಸರಿ. ನಂತರ 12ನೆಯ ಲೆಕ್ಕ ಏನ್ ಕೊಟ್ಟಿದ್ದಾರೆ ನೋಡ್ರಿ. 6 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತ ಚತುರ್ಥಕದ
ಕಂಸದ ಉದ್ದ. ವೃತ್ತ ಚತುರ್ಭುಜಕ ಅಂತಂದ್ರೆ ನಮ್ಗೆ ಗೊತ್ತಿರಬೇಕು ಏನ್ರಿ, ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಒಂದು ವೃತ್ತದೊಳಗ 4 ಭಾಗವನ್ನ ಮಾಡಿ ಒಂದು ಭಾಗವನ್ನ ತೆಗೆದುಕೊಂಡ್ವಿ ಅಂದ್ರೆ ಅದಕ್ಕೆ ವೃತ್ತ ಚತುರ್ಭುಜಕ ಅಂತ ಕರೀತಾರ. ಇಲ್ಲಿ ವೃತ್ತ ಚತುರ್ಭುಜಕದೊಳಗೆ ಇಲ್ಲಿ ಕಂಸ ಎಷ್ಟು ಉಂಟಾಗತೈತಿ ಅದರ ವಿಸ್ತೀರ್ಣ ಅಂತ ಕೇಳಾಕತ್ತಾರ. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇಲ್ಲಿ ಪಿ ಅಂತ ಆಗಿರ್ಲಿ. ಹಾಗಾದ್ರೆ ಕಂಸ ಎಪಿಬಿಯ ಉದ್ದ, ಕಂಸ ಎಪಿಬಿಯ ಉದ್ದ ಇದು ಟೋಟಲ್ ಏನಪ್ಪಾ ಅಂತಂದ್ರೆ ಏನಾಗಿರ್ತೈತ್ರಿ, ಟೋಟಲ್ ಇದು ಪೂರ್ತಿ ಸುತ್ತ ಅಂದ್ರೆ ಏನಾಗಿರ್ತೈತ್ರಿ 2 ಪೈ ಆರ್ ಆಗಿರ್ತೈತಿ. ಅಂದ್ರೆ ಚತುರ್ಧಕದ ಕಂಸದ ಉದ್ದ ಅಂದ್ರೆ ಏನಾಗಿರ್ತೈತಿ ಅಂದ್ರ ಇದಕ್ಕ 4ರಿಂದ ಭಾಗಿಸ್ತೇವ್ರಿ. ಓಕೆ, ಇದೇನಪ್ಪಾ ಅಂತಂದ್ರ ಪೂರ್ತಿ ಪರಿಧಿಯ ಒಂದು ಪೂರ್ತಿ ಸುತ್ತಳತೆ ಏನಾಗಿರ್ತೈತಿ ಅದ್ರ 1/4 ಇದಿರ್ತೈತಿ. ಸರಿನಾ? ರೈಟ್, ಇಲ್ಲಿ ನಮ್ಗೆ ಇದು ಕಟ್ತಾ ಹೊಡೀನ್ರಿ. 2 1 2 2 4 ಇದೇನು ಬರ್ತ್ರಿ ಪೈ ಆರ್ ಬಾಗ್ಲೆ 2 ಬಂದಿರ್ತೈತಿ. ಸೊ ನಾವಿಲ್ಲಿ ಈ ಪ್ರಶ್ನೆಗೆ ಆಪ್ಷನ್ಸ್ ಅನ್ನ ನೋಡಿದೀವಿ ಅಂತಂದ್ರ ಪೈ ಆರ್ ಬಾಗ್ಲೆ 2 ಸೆಂಟಿಮೀಟರ್, ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗೈತಿ. ಓಕೆ, ಸೊ ನಾವಿಲ್ಲಿ ಲೆಕ್ಕ ಮಾಡುವಾಗ ಸ್ವಲ್ಪ ದಟ್ ಬೇರೆ ತರಾನು ವಿಚಾರ ಮಾಡಿ ನಾವಿಲ್ಲಿ ಏನಂತಂದ್ರೆ ಲೆಕ್ಕ ಮಾಡಿದ್ರೆ ನಮಗೆ ಇವು ಉತ್ತರ ಬಂದಿರ್ತಾವ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಮ್ಮಿ ಮಾಡ್ಕೊಡ್ರಿ. ಇದಿಷ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತರಣೆಗಳು ಪಾಠದ ಬಹು ಆಯ್ಕೆ ಪ್ರಶ್ನೆಗಳಾಗಿದ್ರಿ. ಮುಂದಿನ ವಿಡಿಯೋದಾಗ 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಚೆನ್ನಾಗಿ ಓದ್ಕೊಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.